ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನನ್ನು ಮೊದಲ ಬಾರಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಾವು ನೀನಾದೇನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವಿಕ್ರಮ್ ಉಮನ ಬಳಿ ಬಂದು ಏನು ಮಾಡಿದ್ದೀರಿ ಊಟಕ್ಕೆ ಅಂತ ಹೇಳ್ಬೇಕಾದ್ರೆ ಉಮಾ ಕೇಳ್ತಾಳೆ ಯಾಕೆ ಅಂತ ಹೇಳ್ಬೇಕಾದ್ರೆ ಅವನು ಹೇಳಿ ಅಂತ ಹೇಳ್ತಾನೆ. ಅವಳು ಎಂತ ಹೇಳುವುದಿಲ್ಲ. ಹಾಗೆ ಅವನು ಸೀದಾ ಅಡುಗೆ ಕೋಣೆಗೆ ಹೋಗ್ತಾನೆ. ಉಮಾ ವಿಕ್ರಮ್ ಏನು ಮಾಡ್ತಾ ಇದ್ದಾನೆ ಅಂತ ನೋಡಲು ಅಡುಗೆ ರೂಮ್ ಬಳಿ ಬಂದಾಗ ಅವಳ ಹಿಂದೆ ಐಶುಷಾ ಬರ್ತಿರ್ತಾಳೆ. ವಿಕ್ರಮ್ ಊಟ ಬಡಿಸ್ತಿರ್ಬೇಕಾದ್ರೆ ಹಿಂದೆ ತಿರುಗ್ತಾನೆ. ಅಮ್ಮ ಸಾಂಬಾರಿಗೆ ತರಕಾರಿ ಹಾಕಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಉಮೆ ಹೇಳ್ತಾಳೆ ಆ ಸಾಂಬಾರಿಗೆ ತರಕಾರಿ ಕಡಿಮೆನೇ ಹಾಕಬೇಕು ಅಂತ ಹೇಳ್ಬೇಕಾದ್ರೆ ಹಾಗಾದರೆ ಅರ್ಧ ಗಂಟೆ ಬಿಟ್ಟು ಒಂದು ಬೌಲು ತರಕಾರಿ ಬೇಯಿಸಿ ತಂದು ಕೊಡಿ, ಯಾಕೆಂದರೆ ಡಾಕ್ಟರ್ ಹೇಳಿದ್ದಾರೆ ತರಕಾರಿ ತುಂಬ ತಿನ್ನಬೇಕು. ದ್ರಾಕ್ಷಿ ಎಲ್ಲಿ ಅಂತ ಹೇಳ್ತಾನೆ. ಆಗ ಅಲ್ಲಿದೆ ಅಂತ ಹೇಳ್ತಾಳೆ. ನಂತರ ಹಾಲು ಕೊಡಿ ಅಂತ ಹೇಳ್ಬೇಕಾದ್ರೆ ಹಾಲು ಇಲ್ಲ, ಖಾಲಿಯಾಗಿದೆ. ಪರವಾಗಿಲ್ಲ, ನಾನು ಹಾಲು ತಂದು ಕೊಡ್ತೇನೆ, ಮತ್ತೆ ಅವಳಿಗೆ ಮಿಲ್ಕ್ ಶೇಕ್ ಮಾಡಿ ಕೊಡಿ ಅಂತ ಹೇಳ್ತಾನೆ. ಆಯ್ತಂತ ಉಮೆ ಹೇಳ್ತಾಳೆ. ಇತ್ತ ಐಶು ಏನೂ ನಡೀತಿದೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾಳೆ. ವಿಕ್ರಮ್ ಊಟನ ಇಟ್ಕೊಂಡು ವೇದ ರೂಮಿಗೆ ಹೋದ ನಂತರ ಐಶು ಹೇಳ್ತಾಳೆ, ದೊಡ್ಡಮ್ಮ ನೋಡಿ ಅವನು ಸೀದಾ ಡೈರೆಕ್ಟಾಗಿ ಅಡುಗೆ ರೂಮ್ಗೆ ಬಂದಿದ್ದಾನೆ, ನೀವೇನು ಯಾಕೆ ಹೇಳ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನೀನು ಆಗ ನೋಡಿದ್ಯಲ್ಲ ಅವನು ಎಂತ ಎಲ್ಲ ಹೇಳಿದ್ದಾನೆ ಅಂತ, ವೇದನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬೇಕಾದ್ರೆ ಹೌದು ಅವನು ಹೇಳಿದ್ದ, ಆದರೆ ನಾನು ಸುಮ್ಮನೆ ಬಿಡಲ್ಲ, ವಿಶ್ವಾಸರಿಗೆ ಕಾಲ್ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಬೇಡ ಅಂತ ಉಮಾ ಹೇಳ್ತಾಳೆ. ನಂತರ ಇಲ್ಲ ನಾನು ಮಾಡ್ತೇನೆ, ಅವನಿಗೆ ಏನಾದರೂ ಪೊಲೀಸ್ ಬೆಲ್ಟ್ ರುಚಿನೇ ಗೊತ್ತಾಗಬೇಕಂತ ಹೇಳ್ಬೇಕಾದ್ರೆ ಉಮಾ ಹೇಳ್ತಾಳೆ ವೇದ ಈಗಾಗಲೇ ತುಂಬ ನೋವನ್ನಲ್ಲಿದ್ದಾಳೆ, ಅವಳಿಗೆ ನೋವು ಕೊಡುವುದು ಬೇಡ ಅಂತ ಹೇಳ್ತಾಳೆ. ನೀವು ಎಷ್ಟು ಹೇಳಿದ್ರೆ ಅಷ್ಟೇ ಅಂತ ಹೇಳಿ ಐಶು ಒಳಗೆ ಹೋಗ್ತಾಳೆ. ಸೌಂದರ್ಯಲ ಮೇಲೆ ಮಲಗಿರಬೇಕಾದ್ರೆ ವೇದ ಹೇಳ್ತಾಳೆ, ನೋಡಕ್ಕ ನೀನು ಗೊಂಬೆ ಜೊತೆ ಇರಬೇಕಾಗಿತ್ತು, ಆದರೆ ನೀನು ಈಗ ನನ್ನ ಆರೈಕೆ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ. ಸೌಂದರ್ಯ ಹೇಳ್ತಾಳೆ, ನನ್ನ ಮಗಳಿಗೆ ನನಗಿಂತ ಜಾಸ್ತಿಯಾಗಿ ನೀನೇ ಬೇಕು, ನೀನು ಸ್ವಲ್ಪ ಹೊತ್ತು ಕಾಣದಿದ್ದರೂ ಕೂಗ್ತಾಳೆ. ಕಷ್ಟಪಟ್ಟು ಅಡುಗೆ ಮಾಡುವವರಿಗಿಂತ ಪ್ರೀತಿಯಿಂದ ಕೈ ತುತ್ತು ತಿನ್ನಿಸುವವರ ಮೇಲೇ ಮಕ್ಕಳಿಗೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರಲ್ಲ ದೊಡ್ಡವರಂತ ಹೇಳ್ತಾಳೆ. ವಿಕ್ರಮ್ ಬಂದು ಬೇತಾಲ್ ಅಂತ ಕರೆದಾಗ ವೇದ ಎದ್ದು ನಿಂತು ನೀನು ಇನ್ನೂ ಮನೆಗೆ ಹೋಗ್ಲಿಲ್ವ ಅಂತ ಹೇಳ್ಬೇಕಾದ್ರೆ ನಾನು ನಿನಗೆ ಊಟ ತಡ್ಕೊಂಡು ಬಂದಿದ್ದೇನೆ, ನಿನಗೆ ಟ್ಯಾಬ್ಲೆಟ್ ಎಲ್ಲ ಕೊಡಬೇಕಲ್ಲ ಅಂತ ಹೇಳ್ಬೇಕಾದ್ರೆ ಅದನ್ನೆಲ್ಲ ನೋಡಲಿಕ್ಕೆ ನನ್ನ ಮನೆಯವರಿದ್ದಾರೆ, ನೀನು ಮನೆಗೆ ಹೋಗಂತ ಹೇಳ್ಬೇಕಾದ್ರೆ ಇಲ್ಲ ಡಾಕ್ಟ್ರು ನನಗೆ ಹೇಳಿದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಿನ್ನನ್ನು ನೋಡುವುದು ನನ್ನ ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾನೆ. ನಿನಗೆ ನಾನು ಯಾವ ರೀತಿ ಹೇಳುವುದಂತೂ ಗೊತ್ತಾಗ್ತಿಲ್ಲ ಅಕ್ಕ, ನೀನೇ ಹೇಳಂತ ಹೇಳ್ಬೇಕಾದ್ರೆ ಸೌಂದರ್ಯ ಬಂದು ಹೌದು ವಿಕ್ರಮ, ದೊಡ್ಡಪ್ಪ ಹೇಳ್ತಿದ್ದಾರಲ್ವಾ, ಜನಗಳು ಏನೇನು ಮಾತಾಡ್ತಿದ್ದಾರೆ ನಿನ್ನ ಮತ್ತು ವೇದಲ ನಡುವೆ ಏನೇನಿದೆ ಅಂತೇಳಿ, ಆ ಥರ ಎಲ್ಲ ಕೇಳಲು ನಮಗೆ ಇಷ್ಟ ಇಲ್ಲ, ನೀನು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಜನಗಳು ಏನೇ ಹೇಳಿ ನಮ್ಮ ನಡುವೆ ಏನಿದೆ ಅಂತ ನಮ್ಮನ್ನು ಪ್ರೀತಿಸುತ್ತಿರುವ ಜನಗಳಿಗೆ ಗೊತ್ತಿರುತ್ತೆ ಅಂತೇಳಿ ವೇದ ಹತ್ತಿರ ಬಂದು ಕುಳಿತುಕೊಳ್ತಾನೆ. ನಂತರ ವೇದ ಹೇಳ್ತಾಳೆ ಅಕ್ಕ ನೀನು ಹೇಳಂತ ಹೇಳ್ಬೇಕಾದ್ರೆ ಹೌದು ನಾನು ನೋಡಲಿಕ್ಕೆ ನಾನಿದ್ದೇನೆ ವೇದನನ್ನು ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನೀವು ದಿನಪೂರ್ತಿ ನನ್ನ ಸೊಸೆಯನ್ನು ನೋಡ್ತಿದ್ದೀರಾ, ಅವಳ ಆರೈಕೆಯಲ್ಲಿರ್ತೀರ, ನಿಮಗೆ ತುಂಬ ಸುಸ್ತಾಗಿರುತ್ತೆ, ನೀವೀಗ ರೆಸ್ಟ್ ಮಾಡ್ಕೊಳ್ಳಿ, ಚಿಂತಿಸಬೇಡಿ ಅಂತ ಹೇಳ್ತಾನೆ. ಅವನ ಕೈಯಿಂದ ಊಟ ಇಸ್ಕೋ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ನೀವು ಹೋಗಿ ಅಕ್ಕ, ನಾನು ಇವಳಿಗೆ ಊಟ ಕೊಡಿಸ್ತೇನೆ, ನೀವು ಆರಾಯ್ ಮಾಡಿ ಅಂತೇಳಿ ಅವನನ್ನು ಕಳಿಸ್ತಾಳೆ. ನಂತರ ಉಮಾಸ ಅಲ್ಲಿಗೆ ಬರ್ತಿರ್ತಾಳೆ. ವೇದನಿಗೆ ಊಟ ಕೊಡಬೇಕಾದ್ರೆ ನನಗೆ ಬೇಡ ಅಂತ ಹೇಳ್ತಾಳೆ, ಒತ್ತಾಯ ಮಾಡ್ತಾನೆ. ಕೊನೆಯದಾಗಿ ಹೇಳ್ತಾನೆ ನೀನೀಗ ಊಟ ಮಾಡಲಿಲ್ಲದಿದ್ದರೆ ನಾನು ನನ್ನ ಮನೆಗೆ ಎತ್ತಾಕೊಂಡು ಹೋಗ್ತೇನೆ ಅಂತ ಹೇಳ್ಬೇಕಾದ್ರೆ ಉಮಾ ಮತ್ತು ವೇದಲಿಗೆ ಶಾಕ್ ಆಗುತ್ತೆ. ವೇದ ಹೇಳ್ತಾಳೆ ಏನು ಹೇಳಿದಂತ, ಈಗ ಏನು ಹೇಳಿದ್ದಂತ ನಿಮಗೆ ಕೇಳಿತಲ್ವ, ನಾನು ಸೀದಾ ನಮ್ಮ ಮನೆಗೆ ಎತ್ತಾಕೊಂಡು ಹೋಗಿ ನಿನ್ನನ್ನು ಅಲ್ಲಿ ಹೋಗಿ ಚೆನ್ನಾಗಿ ಆರೈಕೆ ಮಾಡ್ತೇನೆ, ಹಠ ಮಾಡಬೇಡ ಅಂತ ಹೇಳ್ತಾನೆ. ಅಲ್ಲಿಗೆ ಊಟ ಕೊಡ್ತಾನೆ. ವೇದನಿಗೆ ಹೇಳ್ತಾನೆ ನೀನು ಆರಾಮವಾಗಿ ನಿದ್ದೆ ಮಾಡಿ ನಾನು ಇಲ್ಲೇ ಹೊರಗೆ ಇರ್ತೇನೆ ಅಂತ ಹೇಳ್ಬೇಕಾದ್ರೆ ಯಾಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾಯ್ತಲ್ಲ, ನೀನು ನಿನ್ನ ಮನೆಗೆ ಹೋಗ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಹೋಗಲ್ಲ ಇಲ್ಲೇ ಇರ್ತೇನೆ ಅಂತ ಹೇಳ್ಬೇಕಾದ್ರೆ ಇಲ್ಲ ನೀನು ಹೋಗಬೇಕು, ಯಾಕೆಂದರೆ ನನಗೆ ನೀನಿದ್ರೆ ಇಲ್ಲಿ ನಿದ್ದೆ ಬರಲ್ಲ, ಹೋಗು ಅಂತೇಳಿ ಗದರಿಸ್ತಾಳೆ. ಆಯ್ತಂತೇಳಿ ಹೊರಗೆ ಬರುತ್ತಾನೆ. ವಿಕ್ರಮ್ ಹೊರಗೆ ಬರುವಷ್ಟರಲ್ಲಿ ಉಮಾ ಕೆಳಗೆ ಇಳಿದು ಬೇಗನೆ ಬಂದು ಯೋಚಿಸ್ತಾ ಇರ್ತಾಳೆ. ಹೇಳ್ತಾಳೆ ವಿಕ್ರಮ್ನಿಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಇಲ್ಲ ನನಗೆ ಹಸಿವಿಲ್ಲ ಅಂತ. ಉಮಾನಿಗೆ ವಿಕ್ರಮ್ ಹೇಳ್ತಾನೆ ಈ ಟೈಮಲ್ಲಿ ಅವಳ ಜೊತೆ ಇರಿ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ನಂತರ ವಿಶ್ವ ಉಮನ್ಲಿಗೆ ಕಾಲ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡಿದಾಗ ವಿಶ್ವ ಕೇಳ್ತಾನೆ ಅಮ್ಮ ವೇದ ಹೇಗಿದ್ದಾರೆ ಅಂತ ಹೇಳ್ಬೇಕಾದ್ರೆ
ಉಮಾ ಈಗ ಪರವಾಗಿಲ್ಲ ಆರಾಮಾಗಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಕೇಳ್ತಾನೆ, ಬೇಕಿತ್ತ ಇವರಿಗೆ ಆ ವಿಕ್ರಮ್ನ ಸಾಹಸ? ವಿಕ್ರಮ್ ಏನಾಗಿದ್ರು ಇಲ್ಲಿಗೆ ಬಂದಿದ್ದಂತ ಹೇಳ್ಬೇಕಾದ್ರೆ ಉಮಾ ಆಚೆ ನೋಡ್ತಾ ಹೇಳ್ತಾಳೆ ಈ ಟೈಮಲ್ಲಿ ಅವನು ಯಾಕೆ ಇಲ್ಲಿಗೆ ಬರ್ಬೇಕಂತ ಹೇಳ್ಬೇಕಾದ್ರೆ ವಿಶ್ವ ಹೇಳ್ತಾನೆ, ನಿಮಗಾದ್ರೂ ಗೊತ್ತಲ್ಲ ಅವನನ್ನು ಎಲ್ಲಿ ಇಡ್ಬೇಕಂತ, ಅಷ್ಟೇ ಸಾಕು ಅಂತ ಹೇಳ್ತಾನೆ ಅವಳಿಗೆ ಸ್ವಲ್ಪ ಬುದ್ಧಿಯಲ್ಲಿ ಅಂತ ಹೇಳ್ಬೇಕಾದ್ರೆ ಹೌದು ನಾನು ಬುದ್ಧಿ ಹೇಳಿದ್ದೇನೆ, ಅವನು ವೇದಲ್ಲ ಬಿಸ್ನೆಸ್ ಪಾರ್ಟ್ನರ್ನಲ್ಲ ಅಂತ ಹೇಳ್ಬೇಕಾದ್ರೆ ವಿಶ್ವ ಕೋಪದಿಂದ ಅವನ ಶೇರ್ ಎಷ್ಟಿದೆ ನಾನು ಕೊಡ್ತೇನೆ, ಮುಖದ ಮೇಲೆ ಬಿಸಾಕಿ ಅಂತ ಹೇಳ್ತಾನೆ. ದೊಡ್ಡವರು ಎಲ್ಲಿಲ್ವಾ, ಅಲ್ಪರ ಸಂಘ ಅಪಮಾನ ಭಂಗ ಅಂಥವರ ಸಂಘ ನಿಮಗೆ ಅಂತ ಹೇಳ್ಬೇಕಾದ್ರೆ ಉಮಾ ಅದು ಅಂತ ಹೇಳ್ಬೇಕಾದ್ರೆ ವೇದಲ್ಲಿಗೆ ಇಷ್ಟೆಲ್ಲ ಆಗಿತ್ತು, ನನಗೆ ಎಷ್ಟು ನೋವಾಯ್ತು ಅಂತ ನಿಮಗೆ ಗೊತ್ತಾ ಅಂತ ಹೇಳ್ತಾನೆ. ಏಟಾಗಿದೆ ಅನ್ನೋ ರೀತಿಯಲ್ಲಿ ನೋವಾಗ್ತಿದೆ ಅಂತ ಹೇಳ್ತಾನೆ, ನನಗೆ ವೇದಲನ್ನು ಬೇಗ ನೋಡಬೇಕು ಅನಿಸ್ತಿದೆ. ಆಗ ಉಮಾ ಹೇಳ್ತಾಳೆ, ಎಷ್ಟು ಕಾಳಜಿ ನಿಮಗೆ ವೇದಲ ಮೇಲೆ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಯೋಚಿಸ್ತಾ ನಗ್ತಾ ಇರ್ತಾನೆ. ಕಾಳಜಿ ತೋರಿಸಿದಾಗೆ ಮಾಡಿದರೆ ಮಾತ್ರ ಅಲ್ವಾ ನನಗೆ ಬಿಲ್ಲಿಕ್ಕೆ ಆಗುದಂತ ಹೇಳ್ತಿರ್ತಾನೆ. ವೇದಲನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಟೈಮ್ ಟು ಟೈಮ್ ಮಾತ್ರೆ ಕೊಡಿ, ನಿಮಗೇನಾದರೂ ಬೇಕಿದ್ರೆ ನಾನು ಈಗ ಬರಬೇಕಂತ ಹೇಳ್ಬೇಕಾದ್ರೆ ಬೇಡ ಅಂತ ಹೇಳ್ತಾಳೆ. ನಾನು ಹಾಗಾದರೆ ಬೆಳಿಗ್ಗೆ ಬರ್ತೇನಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ವಿಶ್ವ ಹೇಳ್ತಿರ್ತಾನೆ, ಅವನನ್ನು ಎನಿಸಿದರೆ ನನಗೆ ಮೈಯೆಲ್ಲ ಉರಿತಿದೆ, ಅವನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಅನಿಸ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಶಕುಂತಲ ಮತ್ತು ವೈಷ್ಣವಿ ಬರ್ತಾಳೆ. ಶಕುಂತಲ ಕೇಳ್ತಾಳೆ, ಯಾಕೋ ವಿಶ್ವ ಕೋಪದಲ್ಲಿ ಇದ್ದೀಯಾ ಅಂತ. ರೌಡಿ ಯಾರಿಗೋ ಹೊಡಿತಿರ್ಬೇಕಾದ್ರೆ ವೇದ ಹೋಗಿ ಅವನನ್ನು ಬಚಾವ್ ಮಾಡಲಿಕ್ಕೆ ಹೋಗಿ ಕೈಗೆ ಏಟ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಶಕುಂತಲ ಬೇಜಾರದಿಂದ ಇರ್ತಾಳೆ. ಆಗ ವೈಷ್ಣವಿ ಹೇಳ್ತಾಳೆ, ಅವನೇ ಏನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಆ ರೌಡಿ ಹೊಡೆದಿದ್ದಾನೆ ಅಂತ ಹೇಳ್ಬೇಕಾದ್ರೆ ಬೇಕಂತ ಯಾರು ಹೊಡೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಶ್ವ ಹೇಳ್ತಾನೆ, ನೋಡಿದೆಯಮ್ಮ, ಆ ಕಳ್ಳನಿಗೆ ಸಪೋರ್ಟ್ ಮಾಡುವವರು ಈ ಪೊಲೀಸ್ ಮನೆಯಲ್ಲಿದ್ದಾರೆ, ಇನ್ನು ಆ ವೇದ ಯಾಮಾರಿದ್ರಲ್ಲಿ ಯಾವ ತಪ್ಪೇನಿಲ್ಲ ಅಂತ ಹೇಳ್ತಾನೆ. ಕೆಲವರು ಗೊತ್ತಾಗುವಾಗೆ ಮಾಡ್ತಾರೆ, ಕೆಲವರು ಯಾರಿಗೂ ಗೊತ್ತಾಗದಾಗೆ ಮೆಲ್ಲನೆ ಮಾಡ್ತಿದ್ದಾರೆ, ಅವರ ಬಂಡವಾಳವನ್ನು ಎಲ್ಲ ಅಂತ ವೈಶ್ಯ ಹೇಳ್ತಾಳೆ. ಹೇಳ್ತಾಳೆ, ನೀವಿಬ್ಬರು ಜಗಳ ಆಡೋದನ್ನು ಸ್ವಲ್ಪ ನಿಲ್ಲಿಸ್ತೀರಂತ ಹೇಳ್ತಾಳೆ. ನಂತರ ವಿಶ್ವ ಹೇಳ್ತಾನೆ, ನಮ್ಮ ನಾಳೆ ಬೇಗ ರೆಡಿಯಾಗು, ಎಲ್ಲಿಗೆ ಅಂತ ಹೇಳ್ಬೇಕಾದ್ರೆ ವೇದಲಿಗೆ ಕೈ ನೋವಾಗಿದ್ದು ಹೇಳಿದ್ದಾನಲ್ಲ ಅವಳನ್ನು ನೋಡ್ಕೊಂಡು ಬರುವ ಅಂತ ಹೇಳ್ಬೇಕಾದ್ರೆ ನೀನು ಅಲ್ಲಿಗೆ ಬರೋದು ಬೇಡ, ನಾನು ಒಬ್ಬಳೇ ಹೋಗಿ ನೋಡ್ಕೊಂಡು ಬರ್ತೇನೆ, ಮದುವೆಯಾಗದ ಹುಡುಗಿ ಇದ್ದಲ್ಲಿಗೆ ಹುಡುಗರು ಬರೋದು ಸರಿಯಾಗಲ್ಲ. ಆಗ ವೈಶ್ಯ ನಗುತ್ತಾ ಹೇಳ್ತಾಳೆ, ಹೌದೌದು ಅಣ್ಣನಂತವರು ಬರಲೇಬಾರದಂತ ನಗ್ತಾ ಇರ್ತಾಳೆ. ಹುಡುಗಿನೇ ಒಪ್ಪಲಿಲ್ಲ, ಮದುವೆ ಆಗುವವರೆಗೂ ಹುಡುಗಿ ಒಪ್ಪುವವರೆಗೆ ನೀನು ವೇದಲಿಂದ ಸ್ವಲ್ಪನೇ ದೂರನೇ ಇರಬೇಕಂತ ಹೇಳ್ಬೇಕಾದ್ರೆ ವಿಶ್ವನಿಗೆ ಶಾಕ್ ಆಗ್ತದೆ. ನಂತರ ಇಲ್ಲಿ ವೈಶ್ಯು ಅವಳಷ್ಟಕ್ಕೆ ಅವಳು ನಗ್ತಾ ಇರ್ತಾಳೆ. ಸರಿ ಅಮ್ಮ ಅಂತ ಹೇಳಿದಾಗ ಶಕುಂತಲ ಹೇಳ್ತಾಳೆ, ನಾನು ಊಟ ರೆಡಿ ಮಾಡ್ತೇನೆ, ಫ್ರೆಶ್ ಅಪ್ ಹಾಕ್ಕೊಂಡು ಬಾ ಅಂತೇಳಿ ಅಡುಗೆ ರೂಮಿನತ್ತ ಶಕುಂತಲ ಹೋಗ್ತಾಳೆ. ಐಶು ದೇವ್ರ ಹತ್ರ ಅನ್ಕೊಳ್ತಾ ಇರ್ತಾಳೆ, ಇವನನ್ನು ಪರ್ಮನೆಂಟಾಗಿ ಆ ಹುಡುಗಿನಿಂದ ದೂರ ಮಾಡ್ಕೋಬೇಕು ಅಂತ ಬೇಡ್ತಾಳೆ. ಹೊರಗಡೆಯಿಂದ ವೇದಲನ್ನೇ ಯೋಚಿಸ್ತಾ ಇರ್ತಾಳೆ. ಅವನಿಗೆ ಅವಳು ಚಾಕಿನಿಂದ ಸಹಾಯ ಮಾಡಿದ್ದು ನೋಡಿ ಕಣ್ಣಲ್ಲಿ ನೀರು ಸುತ್ತಾ ಇರುತ್ತೆ. ಸೌಂದರ್ಯ ವಿಕ್ರಮ್ ಬಳಿ ಬಂದು, ನೀನು ಇನ್ನೂ ಮನೆಗೆ ಹೋಗ್ಲಿಲ್ವ ವಿಕ್ರಮ್ ಅಂತ ಹೇಳ್ಬೇಕಾದ್ರೆ, ಇಲ್ಲ ಬೇತಲನಿಗೋಸ್ಕರ ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ಬೇಕಾದ್ರೆ ವೇದನಿಗೆ ಗೊತ್ತಾದರೆ ಬೈಯಲ್ವ ಅಂತ ಹೇಳ್ತಾಳೆ. ಆಗ ಅವಳಿಗೆ ಹೇಳ್ತಾಳಂತ, ನಾನು ಅವಳನ್ನು ಬಿಟ್ಟು ಇಲ್ಲಿಂದ ಹೋಗೋಕ್ಕೆ ಹೇಗೆ ಸಾಧ್ಯ ಅಕ್ಕ ಅಂತ ಹೇಳ್ತಾನೆ. ಸೌಂದರ್ಯ ಹೇಳ್ತಾಳೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವ ಅಂತ ಹೇಳ್ಬೇಕಾದ್ರೆ ನಂಬಿಕೆ ಇದೆ, ಹಾಗಾದರೆ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು, ಮನೆಗೆ ಹೋಗಿ ನಾನು ವೇದಲನ್ನು ಚೆನ್ನಾಗಿ ಆರೈಕೆ ಮಾಡ್ತೇನಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ನೆಮ್ಮದಿಯಾಗಿ ನಿದ್ದೆ ಹೇಗೆ ಬರುತ್ತೆ, ಅಲ್ಲಿದ್ದರೂ ಸಹ ನನಗೆ ನಿದ್ದೆ ಬರಲ್ಲ, ಕಣ್ಣು ಮುಚ್ಚಿದಾಗ ನನಗೆ ವೇದಲೇ ಬರ್ತಾಳೆ, ನನ್ನನ್ನು ಕಾಪಾಡಿದ ಆ ವೇದನ ಬರ್ತಾಳೆ, ಹೇಗೆ ನಿದ್ದೆ ಮಾಡಲಿ ಅಂತ ಹೇಳ್ತಾನೆ. ಅವಳು ಪೂರ್ತಿಯಾಗಿ ಹುಷಾರಾಗುವವರೆಗೂ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ ಹೇಳ್ತಾಳೆ, ವೇದನ ನೀನು ಅಷ್ಟೊಂದು ಇಷ್ಟಪಡ್ತಿದ್ದೀಯ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ನಗುತ್ತಾ ತಾನೆ. ಆಗ ಸೌಂದರ್ಯ ಹೇಳ್ತಾಳೆ, ಎಷ್ಟು ಪ್ರೀತಿ ಮಾಡ್ತೀಯ ಅವಳನ್ನು ಅಂತ ಹೇಳ್ಬೇಕಾದ್ರೆ, ಎಷ್ಟು ಅಂದರೆ ಅವಳು ಇಲ್ಲದಿರುವ ನಾಳೆಯನ್ನು ಊಹಿಸ್ಕೊಳ್ಳಲಿಕ್ಕೆ ಆಗದಷ್ಟು ನಾನು ಅವಳನ್ನು ಇಷ್ಟಪಡ್ತೇನೆ ಅಂತ ಹೇಳ್ತಾನೆ. ಬೇಜಾರದಲ್ಲಿದ್ದಾಗ ನನಗೆ ನೋಡೋಕ್ಕಾಗಲ್ಲ, ಅವಳು ಖುಷಿಯಲ್ಲಿದ್ದಾಗ ನಾನೇ ಖುಷಿಯಲ್ಲಿದ್ದೇನೆ ಅನ್ನೋ ರೀತಿ ಫೀಲ್ ಆಗುತ್ತೆ, ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಹೌದು ಅಂತ ಸೌಂದರ್ಯ ಸಹ ಹೇಳ್ತಾಳೆ. ಹೇಳುವ ಮಾತು ನನಗೇನೆ ತುಂಬ ಖುಷಿ ಕೊಡುತ್ತೆ ಅಂತ ವಿಕ್ರಮ್ಗೆ ಹೇಳ್ತಾಳೆ. ಇದು ಯಾಕೆ ನಿನ್ನಲ್ಲಿ ಯಾವಾಗಲೂ ಕೋಪ ಮಾಡ್ತಾ ಇರ್ತಾಳೆ ಅಂತ ಹೇಳ್ಬೇಕಾದ್ರೆ ಅವಳಿಗೆ ಕೋಪ ಅಲ್ಲ, ನನ್ನ ಮೇಲೆ ಕಾಳಜಿ, ನಾನು ಎಲ್ಲಿಯೂ ಯಾರಿಗೆ ಹೊಡಿತೇನೆ ಬಡಿತೇನೆ ಅನ್ನುವ ಕಾಳಜಿ ಅವಳಿಗೆ ಅಷ್ಟೇ, ಕೋಪ ಇಲ್ಲ ನನ್ನ ಮೇಲೆ ಅಂತ ಹೇಳ್ತಾನೆ. ಸೌಂದರ್ಯ ಹೇಳ್ತಾಳೆ, ನಿಮ್ಮ ಈ ಸ್ನೇಹಕ್ಕೆ ಯಾರ ದೃಷ್ಟಿನೂ ಬೀಳದಿರಲಿ, ಬಾ ಒಳಗೆ ತಿಂಡಿ ತಿನ್ಕೊಂಡು ಹೋಗಂತ ಹೇಳ್ತಾಳೆ.
ನನ್ನದಾಯ್ತಂತ. ಆಗ ಸೌಂದರ್ಯ ಹೇಳ್ತಾಳೆ, ನೀನು ಇಲ್ಲೇ ಇದ್ದೆ, ಯಾವ ಗ್ಯಾಪಲ್ಲಿ ತಿಂದೆ ಅಂತ ಹೇಳಬೇಕಾದ್ರೆ, ಬೇಡ ಅಕ್ಕ, ನಾನು ಒಳಗೆ ಬಂದರೆ ಅಂಕಲ್ ಆಂಟಿನೂ ಬೇಜಾರು ಮಾಡ್ತಾರೆ ಅಂತ ಹೇಳಬೇಕಾದ್ರೆ, ಹೌದು ಅಂತ ಹೇಳ್ತಾಳೆ. ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ, ಗೊಂಬೆ ಎದ್ದೇಳುವಷ್ಟರಲ್ಲಿ ನಿಮ್ಮದೊಂದು ರೌಂಡು ನಿದ್ದೆ ಆಗಲಿ, ಹೋಗಿ ಅಂತ ಹೇಳಬೇಕಾದ್ರೆ ಸೌಂದರ್ಯ ಆಯ್ತು ಅಂತೇಳಿ ಹೊರಡ್ತಾಳೆ. ವಿಕ್ರಮ್ ಅವಳಿಗೆ ಗುಡ್ ನೈಟ್ ಹೇಳ್ತಾನೆ. ವಿಕ್ರಮ್ ಒಬ್ಬನೇ ಅವನಷ್ಟಕ್ಕೆ ಅವನು ಮಾತಾಡ್ತಿರ್ತಾನೆ. ಬೇತಲ, ನೀನು ಆದಷ್ಟು ಬೇಗ ಹುಷಾರಾಗಬೇಕು, ನಿನ್ನನ್ನು ನನಗೆ ಈ ಸ್ಥಿತಿಯಲ್ಲಿ ನೋಡಲಿಕ್ಕೆ ಆಗ್ತಾ ಇಲ್ಲ. ತುಮ ಇಬ್ಬರು ಒಟ್ಟಿಗೆ ಮಲಗಿರ್ತಾರೆ. ವೇದನಿಗೆ ನಿದ್ದೆಯಿಂದ ಎಚ್ಚರವಾಗುತ್ತೆ, ತುಂಬ ಕೈ ನೋವಾಗುತ್ತೆ, ಎದ್ದೇಳಲು ಕೂಡ ಆಗ್ತಾ ಇರುವುದಿಲ್ಲ. ಅಮ್ಮ ಅಮ್ಮ ನನಗೆ ಕೈ ನೋಯ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಎಚ್ಚರವಾಗಿ, ವೇದ ಏನಾಯ್ತು ಅಂತ ಕೂಗ್ತಾಳೆ. ಇದ್ದೆ ಪುಟ್ಟಿ ಅಂತ ಹೇಳ್ತಿರ್ಬೇಕಾದ್ರೆ, ತುಂಬ ನನಗೆ ಕೈ ನೋಯ್ತಿದೆ ಅಂತ ಹೇಳ್ತಾಳೆ. ಉಮಾ ಹೇಳ್ತಾಳೆ, ನೀನು ಅತ್ತರೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲಮ್ಮ ಅಂತ ಹೇಳ್ತಿರ್ತಾಳೆ. ಇಷ್ಟೊತ್ತಿಗೆ ಹಾಸ್ಪಿಟಲ್ ಓಪನ್ ಆಗುತ್ತಾ ಇಲ್ವ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕು. ಅಮ್ಮ ನನಗೆ ತುಂಬ ನೋವಾಗ್ತಿದೆ ಅಂತ ಹೇಳ್ತಾಳೆ. ನಾನು ನಿನ್ನ ಅಪ್ಪನನ್ನು ಕರ್ಕೊಂಡು ಬರ್ತೇನೆ ಅಂತೇಳಿ ಕೆಳಗೆ ಬರುತ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.